ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮತ್ತು ಖಾತೆ ಹಂಚಿಕೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೊಗೆಯಾಡ್ತಾ ಇದೆ. ಸಚಿವ ಕೃಷ್ಣ ಬೈರೇಗೌಡರು ತಮಗೆ ಹಂಚಿಕೆಯಾದಂತಹ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಬಗ್ಗೆ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಬಿಡಿಎ ಮತ್ತು ಬಿಎಂಆರ್ಡಿಎ ಸಂಸ್ಥೆಗಳನ್ನ ಈ ಖಾತೆಯಿಂದ ಹೊರಗಿಟ್ಟಿದ್ದಕ್ಕೆ ಆಕ್ರೋಶಗೊಂಡಿದ್ದಾರೆ. ಪಕ್ಷದ ಹೈಕಮಾಂಡ್ ಭೇಟಿಗೆ ಯತ್ನಿಸ್ತಾ ಇದ್ದು ಪೂರ್ಣ ಖಾತೆ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಕ್ಷಣಕ್ಕೊಂದು ತಿಕ್ಕಾಟ, ದಿನಕ್ಕೊಂದು ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ಖಾತೆ ಹಂಚಿಕೆ ಬೆನ್ನಲ್ಲೇ ಸಚಿವ ಕೃಷ್ಣ ಬೈರೇಗೌಡ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಇಡೀ ಕ್ಯಾಬಿನೆಟ್ ಪವರ್ಫುಲ್ ಪೋರ್ಟ್ಫೋಲಿಯೋನ ಪಡೆದರೂ ಕೂಡ ಕೃಷ್ಣ ಬೈರೇಗೌಡ ಬೇಸರದಲ್ಲಿದ್ದಾರೆ. ಕಾರಣ ಅಲ್ಲಿದ್ರೂ ಕಡಲೆ ಇಲ್ಲ ಅನ್ನೋ ಸ್ಥಿತಿಯ ಖಾತೆ ಹಂಚಿಕೆ. ಆ ಮುನಿಸಿನಿಂದ ಕಂಗಾಲಾಗಿರುವ ಕಂದಾಯಗಾರ ಡೆಲ್ಲಿಯಲ್ಲಿ ಬಿಡಾರ ಹೂಡಿ ಪೂರ್ಣ ಕುಂಭಕ್ಕೆ ಪಟ್ಟು ಹಿಡಿದಿದ್ದಾರೆ. ಬಿಡಿಎ ಬಿಎಂಆರ್ಡಿಎಗೆ ಕೊಕ್ಕೆ, ಬೆಂಗಳೂರಿಗೆ ಅರ್ಧ ಖಾತೆ. ಪೂರ್ಣ ಬೆಂಗಳೂರು ನಗರಾಭಿವೃದ್ಧಿಗೆ ಕೃಷ್ಣ ಬೈರೇಗೌಡ ಖ್ಯಾತೆ. ಖಾತೆ ಸಿಕ್ಕ ಸಂಭ್ರಮದಲ್ಲಿದ್ದ ಸರ್ಕಾರಕ್ಕೆ ಈಗ ಸಚಿವ ಕೃಷ್ಣ ಬೈರೇಗೌಡ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬೃಹತ್ ಖಾತೆ ಸಿಕ್ಕರೂ ರೆಕ್ಕೆ ಪುಕ್ಕ ಸೀಳಿರುವುದಕ್ಕೆ ಸಚಿವರು ಕೆಂಡಾಮಂಡಲರಾಗಿದ್ದಾರೆ. ಬೆಂಗಳೂರಿನ ರಿಯಲ್ ಪವರ್ ಕೇಂದ್ರಗಳಾದ ಬಿಡಿಎ ಮತ್ತು ಬಿಎಂಆರ್ಡಿಎ ಸಂಸ್ಥೆಗಳನ್ನ ಕೈಬಿಟ್ಟರೆ ಖಾತೆ ಕೇವಲ ಕೋತ ಆಗಲಿದೆ. ಕೇವಲ ಹೆಸರಿಗಷ್ಟೇ ಸಚಿವ ಸ್ಥಾನ ಒಪ್ಪಿಕೊಳ್ಳಲು ಕೃಷ್ಣ ಬೈರೇಗೌಡರು ಸಿದ್ಧರಾಗಿಲ್ಲ. ಕತ್ತರಿ ಹಾಕಿದ ಇಲಾಖೆಯನ್ನ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾರೆ. ತಮಗಾದ ಅನ್ಯಾಯವನ್ನ ಸರಿಪಡಿಸುವಂತೆ ಒತ್ತಾಯಿಸಲು ಸಚಿವರು ನಿರ್ಧರಿಸಿದ್ದಾರೆ. ಕಳೆದ 2 ದಿನಗಳಿಂದ ಡೆಲ್ಲಿಯಲ್ಲೇ ಬೀಡು ಬಿಟ್ಟಿರುವ ಕೃಷ್ಣ ಬೈರೇಗೌಡರು ಹೈಕಮಾಂಡ್ ನಾಯಕರ ಭೇಟಿಗೆ ವೇಟ್ ಮಾಡ್ತಿದ್ದಾರೆ. ಶಾಸಕ ರಿಜ್ವಾನ್ ಅರ್ಷದ್ ಜೊತೆ ಡೆಲ್ಲಿಯಲ್ಲೇ ಮೊಕಂ ಹೂಡಿರುವ ಸಚಿವರು ಅಧಿಕಾರ ಕೊಟ್ರೆ ಪೂರ್ಣ ಪ್ರಮಾಣದಲ್ಲಿ ಕೊಡಿ, ಇಲ್ಲದಿದ್ದರೆ ಬೇಡವೇ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಒಂದ್ ವೇಳೆ ಬಿಡಿಎ ಮತ್ತು ಬಿಎಂಆರ್ಡಿಎ ಜವಾಬ್ದಾರಿಯನ್ನ ನೀಡದಿದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಹಿಸಿಕೊಳ್ಳೋದಿಲ್ಲ ಎಂಬ ಬಗಿಪಟ್ಟನ್ನ ಹಿಡಿದಿದ್ದಾರೆ. ಒಂದೇ ಖಾತೆಯಲ್ಲಿ 2-3 ಮುಖ್ಯಸ್ಥರಾದರೆ ಕಷ್ಟ. ಸಚಿವ ಕೃಷ್ಣ ಬೈರೇಗೌಡ ಪರ ದಿನೇಶ್ ಗುಂಡೂರಾವ್ ಬ್ಯಾಟ್. ಕೃಷ್ಣ ಬೈರೇಗೌಡರ ಮನಸ್ಸಿನ ಮಾತಿಗೆ ದಿನೇಶ್ ಗುಂಡೂರಾವ್ ಮುಖವಾಣಿ ರೀತಿ ಕಾಣಿಸ್ತಿದ್ದಾರೆ. ಅರ್ಧ ಖಾತೆ ಒಬ್ಬರ ಬಳಿ ಇದ್ರೆ ಅಧಿಕಾರಿಗಳಲ್ಲಿ ಗೊಂದಲವಾಗುತ್ತೆ. ಖಾತೆ ನಿಭಾಯಿಸುವವರಿಗೆ ತೊಂದರೆ ಕೊಟ್ಟರೆ ಕೃಷ್ಣ ಬೈರೇಗೌಡರಿಗೆ ಪೂರ್ಣ ಖಾತೆಯ ಜವಾಬ್ದಾರಿಯನ್ನ ನೀಡಬೇಕು, ಇಲ್ಲದಿದ್ರೆ ಸಿಎಂ ತಮ್ಮ ಬಳಿ ಇಟ್ಕೊಂಡು ಖಾತೆಯನ್ನ ನಿಭಾಯಿಸಲಿ ಅಂತ ಹೇಳಿದ್ದಾರೆ. ಆದ್ರೆ ಕೃಷ್ಣ ಬೈರೇಗೌಡರು ಹೇಳ್ತಾ ಇರೋದ್ರಲ್ಲೂ ಕೂಡ ಸರಿ ಇದೆ. ಯಾಕೆಂದ್ರೆ ಒಂದು ಖಾತೆಯಲ್ಲಿ 2 ಜನ ಮುಖ್ಯಸ್ಥರಾದ್ರೆ ಖಾತೆ ನಿಭಾಯಿಸೋದು ಕಷ್ಟ. ಅದು ಅರ್ಧ ಖಾತೆ ಇನ್ನೊಬ್ಬರಿಗೆ ಇದೆ, ಅರ್ಧ ಖಾತೆ ಒಬ್ಬರ ಹತ್ರ ಇದೆ ಅಂತ ಹೇಳ್ಬಿಟ್ರೆ ಅಧಿಕಾರಿಗಳು ಕೂಡ ಕನ್ಫ್ಯೂಷನ್ ಆಗ್ತದೆ, ಖಾತೆ ನಿಭಾಯಿಸೋರು ಕೂಡ ತೊಂದರೆ ಆಗ್ತದೆ. ಅದರಿಂದ ಇದು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ ಅಂತ ನಂಗೆ ಅನ್ಸುತ್ತೆ. ವೇಣುಗೋಪಾಲ್ ಭೇಟಿ ಮಾಡಿದ ಡಾಕ್ಟರ್ ಜಿ ಪರಮೇಶ್ವರ್. ರಾಜ್ಯ ರಾಜಕೀಯ ಬೆಳವಣಿಗೆಗಳ ಕುರಿತು ಮಹತ್ವದ ಚರ್ಚೆ. ಪಾಲಿಗೆ ಬಂದಿದ್ದು ಪಂಚಾಮೃತವಂತೆ. 2ನೇ ಬಾರಿ ಡಿಸಿಎಂ ಪಟ್ಟ ಪಡೆದ ಡಾಕ್ಟರ್ ಜಿ ಪರಮೇಶ್ವರ್ ಸಹ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಡಿಸಿಎಂ ಆದ ಬಳಿಕ ಮೊದಲ ಬಾರಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿರುವ ಪರಮೇಶ್ವರ್ ಧನ್ಯವಾದವನ್ನ ತಿಳಿಸಿದ್ದಾರೆ. ಈ ವೇಳೆ ನೂತನ ಸರ್ಕಾರವು ಮತ್ತಷ್ಟು ಪರಿಣಾಮಕಾರಿ ಜನಪರ ಆಡಳಿತ ನೀಡುವುದು, ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೈಗೊಳ್ಳುವ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯಾಗಿದೆ. ಅಲ್ಲದೆ ಪಕ್ಷದ ಬಲವರ್ಧನೆ, ರಾಜಕೀಯ ಬೆಳವಣಿಗೆಗಳ ಸಂಬಂಧಿಸಿದಂತೆ ಮಹತ್ವದ ಮಾತುಕತೆ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.